ನಮಸ್ಕಾರ. ಸಿಡಿದ ಸ್ಯಾಂಡಲ್ವುಡ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರೋಪಿ ನಟ ದರ್ಶನ್ ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎದುರಿಸುತ್ತಿರುವಂತಹ ಜೈಲು ಶಿಕ್ಷೆ ಒಂದು ಕಡೆ, ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಈಗ ದರ್ಶನ್ ಈ ರೀತಿಯ ಕ್ರೌರ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗದ ಹಲವರು ಮುಕ್ತವಾಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಕ್ರೌರ್ಯ ಇದು ಶೌರ್ಯ ಅಲ್ಲ ಅಂತ ಅವ್ರು ಹೇಳ್ತಾರೆ. ರೇಣುಕಸ್ವಾಮಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಶಾಕ್ ವ್ಯಕ್ತಪಡಿಸ್ತಾರೆ. ಷಡ್ಯಂತ್ರ ಕಂಡು ಸ್ಯಾಂಡಲ್ವುಡ್ ದಂಗಾಗಿದೆ. ಇದು ದರ್ಶನ್ ಶೌರ್ಯ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇರೋದು. ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಸಿನಿರಂಗ ಹೇಳಿದ್ದೇನು ಹಾಗಿದ್ರೆ? ಬಡವನ ಮೇಲೆ ಈ ರೀತಿಯ ಕ್ರೌರ್ಯ ಬೇಕಿತ್ತ? ಇದು ಸ್ಯಾಂಡಲ್ವುಡ್ನ ಹಲವರು ಮಾಡ್ತಾ ಇರುವಂತಹ ಪ್ರಶ್ನೆ. ಹಾಗಿದ್ರೆ ಸ್ಯಾಂಡಲ್ವುಡ್ನ ಯಾರೆಲ್ಲ ಮಾತಾಡಿದ್ದಾರೆ? ದರ್ಶನ್ ವಿರುದ್ಧ ಅವರು ಆಕ್ರೋಶವನ್ನ ಯಾವ ಕಾರಣಕ್ಕಾಗಿ ವ್ಯಕ್ತಪಡಿಸಿದ್ದಾರೆ ಮತ್ತು ಆಕ್ರೋಶದ ಮಾತುಗಳು ಯಾವ ರೀತಿ ಇದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಅವರ ಸಿಂಗಲ್ ಲೈನ್ ಏನಂತಂದ್ರೆ, ಬಡವನ ಮೇಲೆ ಈ ರೀತಿಯ ಕ್ರೌರ್ಯ ಬೇಕಿತ್ತ ಅನ್ನುವಂಥದ್ದು. ಕಾನೂನಿದೆ, ಸುವ್ಯವಸ್ಥೆ ಇದೆ, ಇಲಾಖೆ ಇದೆ, ಅವರ ಗಮನಕ್ಕೆ ತರಬಹುದಿತ್ತಲ್ವಾ? ಯಾಕೆ ಈ ರೀತಿಯ ಕ್ರೌರ್ಯ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇರೋದು? ಸ್ಯಾಂಡಲ್ವುಡ್ನ ಹಲವರು ಮಾತಾಡಿದ್ದಾರೆ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಚಿತ್ರರಂಗದ ಹಿರಿಯ ನಟರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಹೇಳ್ತಾ ಇರೋದು, ಮನುಷ್ಯತ್ವ ಮರೆತಂತಹ ದರ್ಶನ್ ವಿರುದ್ಧ ಆಕ್ರೋಶದ ನುಡಿಗಳು. ಮನುಷ್ಯತ್ವ ಮರೆತ ದರ್ಶನ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮುಖ್ಯಮಂತ್ರಿ ಚಂದ್ರು ಕಿಡಿನುಡಿಗಳನ್ನಾಡಿದ್ದಾರೆ. ಮನುಷ್ಯತ್ವ ಕಳೆದುಕೊಂಡಿದ್ದಾನೆ ಈ ದರ್ಶನ್ ಅಂತ ಕಾಣುತ್ತೆ. ದುರಹಂಕಾರವೇ ಈ ದುರ್ಘಟನೆಗೆ ಕಾರಣ ಅಂತ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಹವಾಸ ದೋಷದಿಂದ ಹೀಗೆಲ್ಲ ಆಗಿದೆ. ದರ್ಶನ್ ಅವರ ತಂದೆ ಮುಂಗೋಪಿ, ಆದ್ರೆ ಅವರು ಮೃಗಿ ಆಗಿರಲಿಲ್ಲ. ದರ್ಶನ್ ತಂದೆ ಜೊತೆಗೆ ನಾನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದೇನೆ. ಅವರು ಮುಂಗೋಪಿ ಆಗಿದ್ರು, ಆದ್ರೆ ಈ ರೀತಿ ಮೃಗವರ್ತನೆ ಅವರ ಹತ್ರ ಇರಲಿಲ್ಲ. ಅವರ ಮಗ ಆಗಿ ಈತ ಎಂತ ಕೆಲಸ ಮಾಡಿದ? ಮನುಷ್ಯತ್ವ ಇಲ್ಲ ಅಂತ ಕಾಣುತ್ತೆ. ಈತ ಈ ರೀತಿ ಮಾಡಿದ್ಯಾಕೆ? ಹೀಗೆ ಹತ್ತು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿ ಚಂದ್ರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳೀತಾ 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 ನಾನೇ ಎಲ್ಲ ನನ್ನತನವನ್ನು ಕಳ್ಕೊತೀವಿ. ಈಗ ಮುಖ್ಯಮಂತ್ರಿ ಚಂದ್ರು ಯಾವುದೋ ಹಳ್ಳಿಯಿಂದ ಬಂದು ಹೊಲ ಉಳ್ತಿದ್ದೆ, ನನ್ನ ಕೂಲಿ ಕೆಲಸ ನಮ್ಮವ್ರು ಮಾಡ್ತಿದ್ರು, ನಮ್ಮ ಮದುವೆ ಇದನ್ನೆಲ್ಲ ಸಂಕಟ ನೋಡ್ತಿದ್ದೆ, ಹೆಣ್ಣು ಗಂಡುಗಳ ಸಂಬಂಧ ನೋಡ್ತಿದ್ದೆ, ಅಕ್ಕ ತಂಗಿ ತಮ್ಮ ಅಂತಕ್ಕಂಥದ್ದು ಅದು ಅವರು ನೋಡಿದ್ರು, ನಾವು ನೋಡಿದ್ರು. ಇಲ್ಲಿ ಏನಾಯಿತು, ಯಾವುದೋ ಒಂದು ಘಟನೆಯಲ್ಲಿ ಅಭಿಮಾನಿಗಳ ತಂಡ ಬೆಳೆಯುತ್ತೆ. ಯಾವಾಗ ನೀವು ದೊಡ್ಡ ಹೆಸರು ಮಾಡಿದಾಗ, ಅದರ ಕ್ರಿಕೆಟ್ ಇರ್ಬೋದು, ರಾಜಕಾರಣಿಗಳಿರ್ಬೋದು ಬಂದಾಗ, ಅಲ್ಲಿ ನಾವು ನಮಗೋಸ್ಕರ ಬದುಕಬಾರ್ದು, ಅಥವಾ ಬರೀ ನನ್ನ ಕುಟುಂಬಕ್ಕೋಸ್ಕರವನ್ನೇ ಆಸಕ್ತಿ ವಹಿಸಬಾರ್ದು. ಇಡೀ ರಾಷ್ಟ್ರ, ಇಡೀ ಸಮಾಜ ನನ್ನ ಕುಟುಂಬ. ಹಾಗಾಗಿ ಕಣ್ಣಿಟ್ಟು ನೋಡ್ತಿರ್ತಾರೆ ನಮಗೆ. ಈಗ ನಾನೊಂದು ನಾಟಕ ಆಡ್ತೀನಿ ಅಂತ ಹೇಳಮ್ಮ, ಸುಮ್ಮನೆ ಹೇಳ್ತೀನಿ, ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದೀನ. ಆ ಒಂದು ನಾಟಕ ಆಡುವಾಗ ನನ್ನ ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕೆಂದರೆ ಸಾವಿರಾರು ಜನ ಕಣ್ಣನ್ನು ಒಂದೇ ಸರಿ ನನ್ನನ್ನು ನೋಡ್ತಿರ್ತದೆ. ನಾನು ಏನು ಮಾಡಿದ್ರು ಅದು ಆದರ್ಶವಾಗಿ ಕಾಣಬೇಕು, ಆಮೇಲೆ ಅದನ್ನು ಇಷ್ಟಪಡೋ ರೀತಿ ಕಾಣಬೇಕು, ಪ್ರೀತಿಸ್ತಿರ್ತಾರೆ. ಅವ್ರಿಗೆ ಅಸಾಧ್ಯವಾದದನ್ನು ನಾವು ಮಾಡ್ತೀವಲ್ಲ, ಆವಾಗ ನಮ್ಮನೇನಲ್ಲಿ ಆಗಲ್ವಲ್ಲ ಅಂತ ನಮ್ಮನ್ನು ಅವ್ರು ಐಡೆಂಟಿಫೈ ಮಾಡ್ಕೋತಾರೆ. ನಾವು ಕಾನೂನನ್ನು ಕೈಗೆ ತಗೊಳ್ಳೋದಿದೆಯಲ್ಲ, ಅದು ಇನ್ನೊಂದು ದೊಡ್ಡ ಅಪರಾಧ. ಅದು ಯಾರೇ ಆಗಿರೋದು ಆ ಥರದ್ದೇ ಆಗಿರೋದು. ಹಾಗಂತ ನಾವು ಇವರ ಎಮೋಷನ್ಸ್ನ ಧಿಕ್ಕರಿಸ್ತೀವ. ಯಾರ್ದು? ದರ್ಶನ್ ಅವ್ರ ಶ್ರೀಮತಿ ಅವ್ರದ್ದು ಇರ್ಬೋದು, ಅಥವಾ ದರ್ಶನ್ ಅವರ ಜೊತೆಯಲ್ಲಿ ಪರಿಚಯ ಆದಂಥ ಪ್ರೀತಿ ಏನದು ಗೆಳತಿ, ಅದ್ರದ್ದೆಲ್ಲದೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅವ್ರನ್ನ ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತು ಅನ್ನುವಂಥ ಇದು ಅನಿವಾರ್ಯವಾಗಿ ಆಗೋಗಿದೆ. ಘಟನೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಂತ. ಅಥವಾ ಇವರು ಯಾವ ಸಂದರ್ಭದಲ್ಲಿ ಈ ತೀರ್ಮಾನ ತಗೊಂಡ್ರು ಅದು ಗೊತ್ತಿಲ್ಲ. ಸಂತೋಷ ಕೂಟಗಳಲ್ಲಿದ್ದಾಗ ಏನಾಗುತ್ತೆ, ಸಹವಾಸ ದೋಷ ಅಂತ, ಸಹವಾಸಗಳೇನೇನೋ ಒಂದು ಅದಕ್ಕೆ ಬಣ್ಣ ಕಟ್ಟೋದು ಇದೆಲ್ಲ ಬರ್ತದೆ. ನಾನಾಗಲಿ ಯಾರಾಗಲಿ ಬರ್ತದೆ, ಅದು ತಪ್ಪು ಅಂತ ಹೇಳೋದಿಲ್ಲ, ಅವ್ರವ್ರ ಬದುಕು ಕೂಡ. ಆಮೇಲೆ ನಾನಲ್ಲಿ ಆಯ್ಕೆ ಮಾಡ್ಕೊಳ್ಳುವಾಗ ನನ್ನ ಸುತ್ತ ಇರೋರು ನನ್ನನ್ನು ತೀಡ್ತಾ ಇದ್ದಾರೆ, ಅಥವಾ ಅವ್ರ ಮಾತುಗಳನ್ನು ಕೇಳಬೇಕಾ ಇಲ್ವೋ ಅನ್ನೋ ಪ್ರಜ್ಞೆ ನನಗೂ ಇರಬೇಕಾಗಿದೆ. ಇದೆಲ್ಲವೂ ಎಡವಟ್ಟಾಗಿದೆ. ನನ್ನ ದೃಷ್ಟಿಯಲ್ಲಿ ರೇಣುಕಾ ಸ್ವಾಮಿ ಮಾಡಿರೋದು ಅಪರಾಧ. ಆಮೇಲೆ ಅವರಿಂದ ಘೋರ ತಪ್ಪಾಗಿರೋದು ಹೆಂಡತಿಗೂ ಆಗಿದೆ, ಅವ್ರ ತಂದೆ ತಾಯಿದಿಗೂ ಆಗಿದೆ.
ಆದರೆ ಅದನ್ನು ಬಗೆಹರಿಸ್ಬೋದಾಗಿತ್ತು ಅನ್ನೋ ಇಲ್ಲಿ ಈ ದೊಡ್ಡ ಲೆವೆಲ್ನಲ್ಲಿ ಅನ್ನೋದನ್ನು ಮರ್ತಿದ್ದಾರೆ. ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕಾಗಿ ಬರುತ್ತೆ. ಅವ್ರ ತಂದೆನೂ ನೋಡಿದ್ದೀನಿ ನಾನು, ಯಾರು ದರ್ಶನ್ ಅವರ ತಂದೆಯನ್ನು, ಭಾಳ ಒಳ್ಳೆಯ ವ್ಯಕ್ತಿ, ನನ್ನ ಜೊತೆಲೆಲ್ಲ ಪಾತ್ರ ಮಾಡಿದ್ದಾರೆ. ಮುಂಗೋಪಿ ಯಾವುದಕ್ಕೆ ಮುಂಗೋಪಿ ಆಗಿದ್ರು ಅಂದರೆ ಈ ಥರದ ವಿಚಾರಕ್ಕೆಲ್ಲ. ಅವ್ರು ಮುಂಗೋಪ ಆಗಿದ್ದು ಊಟ ಸರಿಯಾಗಿಲ್ಲದೆ ಇದ್ದರೆ, ಟೈಮ್ ಸರಿಯಾಗಿ ಶೂಟಿಂಗ್ ಮಾಡದೇ ಇದ್ದರೆ, ಸ್ಕ್ರಿಪ್ಟ್ ಸರಿಗಿಲ್ದಿದ್ರೆ, ಪಾತ್ರ ಸರಿಗಿಲ್ದಿದ್ರೆ ಸಿಟ್ಟು ಮಾಡ್ಕೊಂಡು ಹೇಳೋರು ಇದನ್ನೆಲ್ಲ. ಇನ್ನು ಬೇರೆ ಥರದ್ದು ಚಿಂತನೆ ಅವ್ರಿಗೆ ಇರ್ತಿರಲಿಲ್ಲ. ಆಮೇಲೆ ಅವ್ರಿಗೂ ಸಿಗರೇಟ್ ಚಟ ಆಯಿತು, ನನಗೂ ಇತ್ತು, ನಾವು ಅಲ್ಲಿ ಸ್ವಲ್ಪ ಪಾನಿ ಇತ್ತು, ನಾವು ಅವೆಲ್ಲ ತಪ್ಪೇ ಸಮಾಜದಲ್ಲಿ. ನಾನು ದೊಡ್ಡ ಮನುಷ್ಯ ಆದಾಗ ಆದರೆ ನಮ್ಮ ಖುಷಿ ಅಂತ ಒಂದಿರುತ್ತಲ್ಲ, ಅದು ಇತಿಮಿತಿಲಿರ್ತಿತ್ತು. ಇಲ್ಲಿ ಇತಿಮಿತಿ ಮೀರೋಯ್ತು ಅಂತ ಕಾಣಿಸುತ್ತೆ. ಆಮೇಲೆ ಅದನ್ನು ಹೇಳಿದಾಗೆ ಯಾವ ಸಂದರ್ಭದಲ್ಲಿ ತಾವು ಮೈ ಮರಿತೀವೋ, ನನ್ನನ್ನು ನಾನು ಮರಿತೀನೋ, ಮನುಷ್ಯತ್ವವನ್ನು ಕಳ್ಕೊತೀವೋ, ಅದು ಎಲ್ಲರಿಗೂ ಆಗುತ್ತೆ. ಈ ಮಟ್ಟಿಗೆ ಬಂದುಬಿಟ್ಟಿದೆ. ಸ್ಯಾಂಡಲ್ವುಡ್ಡಿಂದ ಆಗಿದೆ ಅನ್ನೋ ಕಾರಣಕ್ಕೆ ಇಡೀ ಸ್ಯಾಂಡಲ್ವುಡ್ನ ಬೈಯೋಂಗೂ ಇಲ್ಲ. ನಾವು ತನ್ನ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಅತಿಯಾದಂಥ ರೀತಿಯಲ್ಲಿ ವೇಗವಾಗಿ ದೊಡ್ಡ ಸಮಾಜದ ಬೆಂಬಲ, ಅಭಿಮಾನಿಗಳ ಪಡೆ, ಚಪ್ಪಾಳೆ, ಆಮೇಲೆ ಅದ್ರ ಜೊತೆ ಒಳಗೆ ವೈಯಕ್ತಿಕ ಅವನು ಅನುಭವಿಸಿದ್ನೆಲ್ಲ ಕಷ್ಟ, ಅದರ ಮೇಲೆ ದ್ವೇಷವಾಗಿ ಪರಿವರ್ತನೆ ಆಗಿ ಬಂದುಬಿಟ್ಟಿದೆ. ದ್ವೇಷ ಆಗಬಾರ್ದಾಗಿತ್ತು. ಈಗ ನನಗೆ ಯಾರೋ ಅವತ್ತು ಹಿಂಗೆ ತೊಂದರೆ ಕೊಟ್ಟರಲ್ಲ ಅನ್ನೋ ಬದಲು ಇವತ್ತು ನಾನು ಅವ್ರನ್ನ ಕರೆಸಿ ಸಮಾಧಾನ ಮಾಡಿ, ಏನಪ್ಪ ನಾನು ದೊಡ್ಡ ಮನುಷ್ಯನೇ ಆಗಿದ್ದೀನಿ, ಇನ್ನು ತೊಂದರೆ ಆಗಿದೆ ಬಾ ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಮನೋಭೂಮಿಕೆಯನ್ನು ಕಳ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಮನುಷ್ಯತ್ವದ ಗುಣಗಳನ್ನು ಗೊತ್ತಿದ್ದೇನೋ ಗೊತ್ತಿಲ್ಲದೇ ಕಳ್ಕೊಂಡಿದ್ದಾರೆ. ಕಳ್ಕೊಂಡ್ರೆ ಅದನ್ನು ವಾಪಸ್ ಮಾಡಿದ್ರು ಒಳ್ಳೆಯದು. ಅವರೊಬ್ಬರೇ ಅಲ್ಲ, ಎಲ್ಲರೂ ಕೂಡ. ಅದಕ್ಕೆ ಬೇರೆ ಅರ್ಥ ಒಬ್ಬರು ಅಹಮ್ಮು, ದುರಂಕಾರ, ಸಹವಾಸನೂ ಯಾಕಾಗುತ್ತೆ ಹೇಳ್ತೀನಿ ಕೇಳಮ್ಮ. ಈಗ ಅವರು ತುಂಬ ಹಿರಿಯರಾದ ನಮ್ಮಂಥವ್ರನ್ನ ಕುಂಡ್ರಿಸ್ಕೊಂಡು ಪಾರ್ಟಿ ಮಾಡೋಕ್ಕೆ ಸಾಧ್ಯನಾ? ಯಾಕೆ ಪಾರ್ಟಿ ಮಾಡೋಕ್ಕಾಗಲ್ಲ? ಈಗ ನಾನು ಸಿಕ್ಕಿದ ತಕ್ಷಣ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಅಂತಾರೆ. ಅವ್ರು ಪಾರ್ಟಿ ಮಾಡ್ತಕ್ಕಂಥ ಜಾಗದ್ದು ಕೆಲವು ಚಟಾಚಪ್ಪಲಿರೋ ಜಾಗದಲ್ಲಿ, ಆ ಜಾಗದಲ್ಲಿ ಮುಖ್ಯಮಂತ್ರಿ ಚಂದ್ರು ಬಂದರೆ ಅವ್ರಿಗೆ ಮುಜುಗರ ಆಗಲ್ವಾ? ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಯಾರನ್ನ ಬಂದರೂ ಕೂಡ ಅದು ಕಷ್ಟವಾದ ಕೆಲಸ ಆಗಿರೋದು. ಅವ್ರು ಯಾರ ಜೊತೆ ಇರಬೇಕಾಗುತ್ತೆ? ಅವರಿಗಿಂತ ರವಷ್ಟು ಆರ್ಥಿಕವಾಗಿ ಅಭದ್ರವಾಗಿರ್ತಕ್ಕಂಥವ್ರು ಮತ್ತು ಜ್ಞಾನದಲ್ಲೂ ಕಡಿಮೆ ಇರತಕ್ಕಂಥವ್ರು, ಚಾಲೆಂಜ್ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಇಂಥದ್ದು. ಅವರು ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ ಅವ್ರ ಅನುಕೂಲಕ್ಕೆ ತಕ್ಕಂತೆ. ಅದು ಖುಷಿ ಆಗ್ತಾ ಹೋಗುತ್ತೆ, ಮೈ ಮರಿತೀವಿ. ಆಮೇಲೆ ಮರೆಯುವಂಥ ಸಂದರ್ಭ ಎಂಥದ್ದು ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ. ದರ್ಶನ್ ಹುಡುಗನ ಏನಂತ ಹೇಳಿದ್ದಾನೆ, ನಾನು ದಿನಕ್ಕೆ 170 ರೂಪಾಯಿ ಎಲ್ಲೋ ಒಂದು ಕಡೆ ಕೆಲಸದಲ್ಲಿದ್ದೆ ಅಂತ. ಆ ಜಾಗನೂ ನನಗೆ ಗೊತ್ತು. ಜನ್ಮದ ಜೋಡಿನಲ್ಲಿ ನಾನು ಸೌಂಡ್ ಇಂಜಿನಿಯರ್ ಹತ್ರ ಅವರು ಒಬ್ಬರು ಅವ್ರ ಅಸಿಸ್ಟೆಂಟ್ ಥರ ಇದ್ದಂತ. ಬೆಳೆದ್ರು ಸಂತೋಷ, ಭಾಳ ಸಂತೋಷ. ಅಪ್ಪನ ಮೇಯಿಸೋದು ಅಲ್ಲಿ ಚಾಲೆಂಜ್ ಮಾಡೋ ಅಗತ್ಯ ಇರಲಿಲ್ಲ. ಅದು ರಾಜ್ಕುಮಾರ್ ಹೋಲಿಕೆ ಮಾಡೋದು, ವಿಷ್ಣು ಅದೇನಿಲ್ವೇ, ನಾನು ಬೆಳೆದಿದ್ದೀನಿ. ಎಷ್ಟೋ ದಿವಸ ಇರ್ತದೆ, ಅಷ್ಟು ದಿವಸ ಆರಾಮಾಗಿರಬೇಕು ಅಂತ ಆ ಸೌಜನ್ಯ ಸಜ್ಜನಿಕರನ್ನು ಕಳ್ಕೊಂಡ್ರು ಅನ್ನೋದಕ್ಕಿಂತ ಸಾಂದರ್ಭಿಕವಾಗಿ ಹಂಗೆ ಆಗೋಯ್ತು. ಈಗ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಅವ್ರಿಗೆ ರಿಯಲೈಸ್ ಆಗಿರ್ಬೋದು, ಆದರೆ ದೊಡ್ಡ ಅನಾಹುತ ಆಗೋಯ್ತು. ಸಂತೋಷ. ಇನ್ನೂ 40ರ ಆಜುಬಾಜಿನಲ್ಲಿರೋದ್ರಿಂದ ಅವ್ರಿಗೆ ಎಳೆಯರೆಲ್ಲ ಅದೇ ಥರದಲ್ಲಿರೋದ್ರಿಂದ ಭಗವಂತ ಅವರೆಲ್ಲರಿಗೂ ಕೂಡ ಪರಿವರ್ತನೆಯನ್ನು ಕೊಟ್ಟು ಕಡಿಮೆ ಇಕ್ಕಟ್ಟನ್ನು ಬರೆಸಿ ಅವರಿಗೆ ಸಮಾಜದಲ್ಲಿ ಇನ್ನೂ ದೊಡ್ಡ ವ್ಯಕ್ತಿ ಆಗೋದಕ್ಕೆ ಅವಕಾಶ ಇದೆ. ಎಲ್ಲೋ ಒಂದು ಕಡೆ ಸಂತೋಷ. ಪೊಲೀಸ್ ಡಿಪಾರ್ಟ್ಮೆಂಟು ಈ ಸಾರಿ 2-3 ಕೇಸ್ಗಳಲ್ಲಿ ಇವತ್ತಿನ ಘಟ್ಟದಲ್ಲಿ ಯಾಕೋ ಗೊತ್ತಿಲ್ಲ, ಚಂದ ರೀತಿಯಲ್ಲಿ ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಯಾರಿಗೂ ಹೇಳ್ದಂಗೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಒಂದು ಕಡೆ ಯಾರ ಮೇಲೂ ದ್ವೇಷ ಪಡ್ಕೊಳ್ಳದೆ ಬಿಟ್ಟಿದ್ದಾರೆ. ಸ್ವಾಯತ್ತತೆಯನ್ನು ಬಿಡೋದು ಅಂತೀವಲ್ಲ, ದೇಶದಲ್ಲೆಲ್ಲ ಇಂಥವನ್ನೆಲ್ಲ ಹಿಡ್ತಕ್ಕಿಟ್ಕೊಂಡು ಹಿಂಸೆ ಕೊಡೋದು ನೋಡಿದ್ದೀರ. ಜೈಲಿಗೆ ಹಾಕ್ಸ್ತಾ ಇರೋದು ಇಡಿ CBI ಇದರಲ್ಲೆಲ್ಲ ಜೈಲಿಗೆ ಹಾಕ್ಸ್ತಿರೋದು ತಮ್ಮ ಅಸ್ತಿತ್ವಕ್ಕೋಸ್ಕರ. ದೊಡ್ಡ ಪೋಸ್ಟ್ನಲ್ಲಿರ್ತಕ್ಕಂಥ ರಾಷ್ಟ್ರದವರೇನೆ ಎಷ್ಟೋ ಜನ ಜೈಲಿಗೆ ಹಾಕಿದ್ದಾರೆ. ಯಾರು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಕೆಲವ್ರನ್ನ ಬಿಡ್ತಾರೆ ಬೇಕು ಅಂದಾಗ, ಕೆಲವ್ರನ್ನ ಬಿಡೋದಿಲ್ಲ. ಇದನ್ನು ಅವ್ರು ಹಿಡಿದಲ್ಲಿ ಇಟ್ಕೊಂಡವ್ರು. ಇಲ್ಲಿ ಆ ಥರ ಒತ್ತಡಕ್ಕೆ ಮಣಿದೇ ಇರ್ತಕ್ಕಂಥದ್ದನ್ನು ಸಂತೋಷ ಪಡ್ತೀನಿ. ಖೈದಿ ನಂಬರ್ ಕೊಡ್ತಕ್ಕಂಥದ್ದು ಅವ್ರ ಲೆಕ್ಕಕ್ಕೋಸ್ಕರ, ಅವನು ಖೈದಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಅಲ್ಲ, ಖೈದಿ ಅಂತ ದೊಡ್ಡದಾಗಿ ವೈಭವೀಕರಿಸೋಕ್ಕಲ್ಲ. ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಖೈದಿಗಳು ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ನಂಬರ್ ಕೊಡಲೇಬೇಕಾಗುತ್ತೆ. ಅವರೊಂದು ಫೈಲ್ ಮೇಂಟೈನ್ ಮಾಡೋಕ್ಕೆ. ಆ ಫೈಲ್ ಮೇಂಟೈನ್ ಮಾಡೋದಕ್ಕೆ ಅದನ್ನು ದೊಡ್ಡದು ಮಾಡ್ಕೊಂಡು ನಾವು ಕಾರ್ಗೆ ಹಾಕಿರ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಕೆಟ್ಟದ್ದನ್ನು ಯಾಕೆ ನಾವು ನಮ್ಮ ಕುಟುಂಬದಲ್ಲಿ ಅದನ್ನು ತಂದು ಬೆಳೆಸ್ಕೋಬೇಕು? ಅದು ಒಳ್ಳೆಯದಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಅಂಥದ್ದನ್ನೆಲ್ಲ ಹಾಕ್ಕೋಬಾರ್ದು ಅಂಥದ್ದನ್ನು ವ್ಯವಸ್ಥೆ, ಸಮಾಜ, ಮಠಾಧಿಪತಿಗಳು, ಹಿರಿಯರು ಇಂಥವರೆಲ್ಲ ಮನವಿ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಆಮೇಲೆ ಸರ್ಕಾರವು ಎಲ್ಲೋ ಒಂದು ಕಡೆ ಒಂದು ಇಡ್ತಾ ಇದೆ. ತನ್ನ ಸರ್ಕಾರ ಆದ್ದರಿಂದ ಇದೆಲ್ಲ ದಾರಿ ತಪ್ಪುತ್ತಾ ಇರೋದಪ್ಪ, ಇಂಥಲ್ಲೆಲ್ಲ ಹಾಕೊಂಡ್ರೆ ಅವ್ರನ್ನೂ ಒಳಗೆ